ಬಾಯ್ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರದಲ್ಲಿ ಭೀಕರ ಘಟನೆ, ಮನೆಯಲ್ಲೇ ಗೃಹಿಣಿಯ ಬರ್ಬರ ಕೊಲೆ. ದೇವಸ್ಥಾನದ ನೆಪ ಹೇಳಿ ಪತ್ನಿಯನ್ನು ಒಬ್ಬಳೇ ಬಿಟ್ಟು ಹೋಗಿದ್ದ ಗಂಡ ಮತ್ತು ಕುಟುಂಬಸ್ಥರು. ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತಿದ್ದ ಯುವತಿ ಶವವಾಗಿ ಪತ್ತೆ. ಗಂಡನೇ ಸುಫಾರಿ ಕೊಟ್ಟು ಮುಗಿಸಿದನೇ? ಚಿಕ್ಕಬಳ್ಳಾಪುರ ನಗರ ಠಾಣೆಯ ಮುಂದೆ ಹೆತ್ತ ಕರಳುಗಳ ಆಕ್ರೋಶ. ಉಭಯ ಕುಟುಂಬಗಳ ನಡುವೆ ತಳ್ಳಾಟ ನೂಕಾಟ. ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಡಾವಣೆಯಲ್ಲಿ ತಡರಾತ್ರಿ ಭೀಕರ ದುರಂತವೊಂದು ಸಂಭವಿಸಿದೆ. ಕೇವಲ 28 ವರ್ಷದ ಪುಷ್ಪಮಾಲಾ ಎಂಬ ಗೃಹಿಣಿ ತನ್ನದೇ ಮನೆಯಲ್ಲಿ ಬರ್ಬರವಾಗಿ ಕೊಲೆಯಾಗಿದ್ದಾಳೆ. ಕಳ್ಳರು ಬಂದು ಕುತ್ತಿಗೆ ಹಿಸುಕಿ ಕೊಂದಿದ್ದಾರೆ ಎಂದು ಗಂಡನ ಮನೆಯವರು ಕಟ್ಟುಕಥೆ ಹೇಳುತ್ತಿದ್ದರೆ, ಇತ್ತ ಹೆತ್ತ ಕರಳು ಮಾತ್ರ ಮಗಳ ಸಾವಿಗೆ ನ್ಯಾಯ ಬೇಕು ಎಂದು ಪೊಲೀಸ್ ಠಾಣೆಯ ಮುಂದೆ ಕಣ್ಣೀರು ಸುರಿಸುತ್ತಿದೆ. ಕಳೆದ 4 ವರ್ಷಗಳ ಹಿಂದೆ ಭರತ್ ಜೊತೆ ಪುಷ್ಪಮಾಲಾ ಅವರ ಮದುವೆಯಾಗಿದ್ದು, ಮದುವೆಯಾದ ಕೇವಲ 3 ತಿಂಗಳಿಗೆ ಅತ್ತೆ, ಗಂಡ ಹಾಗೂ ನಾದಿನಿಯಿಂದ ವರದಕ್ಷಿಣೆಗಾಗಿ ವಿಪರೀತ ಕಿರುಕುಳ ಪ್ರಾರಂಭವಾಗಿತ್ತು. ಹೆಣ್ಣು ಹೆತ್ತವರು ಎಷ್ಟೇ ರಾಜಿ ಪಂಚಾಯಿತಿ ಮಾಡಿದರೂ ಪಾಪಿಗಳ ಕಾಟ ಮಾತ್ರ ಕಮ್ಮಿಯಾಗಿರಲಿಲ್ಲ. ಈಗ ಅದೇ ಕಿರುಕುಳ ಕೊಲೆಯಲ್ಲಿ ಅಂತ್ಯವಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಟ್ವಿಸ್ಟ್ ಎಂದರೆ, ಘಟನೆಯ ದಿನದಂದು ಇಡೀ ಕುಟುಂಬ ದೇವಸ್ಥಾನಕ್ಕೆ ಹೋಗುವುದಾಗಿ ಹೇಳಿ ಪುಷ್ಪಮಾಲರನ್ನು ಮನೆಯಲ್ಲೇ ಒಬ್ಬರನ್ನೇ ಬಿಟ್ಟು ಹೋಗಿತ್ತು. ಕಾರಿನಲ್ಲಿ 9 ಜನ ಕೂರಲು ಜಾಗವಿದ್ದರೂ ಪ್ಲಾನ್ ಮುಖಾಂತರವೇ ಈಕೆಯನ್ನು ಬಿಟ್ಟು ಹೋಗಲಾಗಿತ್ತು ಎಂದು ಸೋದರ ಮಾವ ಆಕ್ರೋಶ ಹೊರಹಾಕಿದ್ದಾರೆ. ಮನೆಯವರೆಲ್ಲ ಹೊರಹೋದ ಕೆಲವೇ ಗಂಟೆಗಳಲ್ಲಿ ಕಳ್ಳರು ಬಂದು ಕೊಲೆ ಮಾಡಿದ್ದಾರೆ ಎಂದು ನಾಟಕವಾಡುತ್ತಿದ್ದಾರೆ. ಆದರೆ ಇದು ಗಂಡನೇ ಸುಫಾರಿ ಕೊಟ್ಟು ಮಾಡಿಸಿರುವ ಪಕ್ಕಾ ಪ್ರೀ ಪ್ಲಾನ್ ಕೊಲೆ ಎನ್ನುತ್ತಿದ್ದಾರೆ ಯುವತಿಯ ಕಡೆಯವರು. ಸದ್ಯ ಮೃತ ದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಈ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ವರದಕ್ಷಿಣೆ ಎಂಬ ಪಿಶಾಚಿಗೆ ಮತ್ತೊಂದು ಹೆಣ್ಣು ಬಲಿಯಾಗಿದ್ದು, ಹಂತಕರಿಗೆ ಕಠಿಣ ಶಿಕ್ಷೆಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ವರದಕ್ಷಿಣೆ ಕಿರುಕುಳಕ್ಕೆ ಸಿಗುವುದೇ ಮುಕ್ತಿ? ಪುಷ್ಪಮಾಲಾ ಸಾವಿಗೆ ನ್ಯಾಯ ಸಿಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬರ್ಲೆ ಬಾ ಆಚೆ ಬರ ಬರ್ಲೆ ಬಾನು ನಮ್ಮ ಬಾ ಆಚೆಗೆ ನಿನ್ನ ಅಮ್ಮನ ಆಚೆ ಯಾವ ಪ್ಲಾನ್ ಮಾಡಿದ್ದೀರಿ ನಮ್ಮ
ಮಾತಾಡಬೇಡ ಅಂದ್ರೆ ಏನತ್ತ ನಮ್ಮ ಫ್ಯಾಮಿಲಿ ಅಂದ್ರೆ ನಮ್ಮ ನಿಮ್ಮ ಫ್ಯಾಮಿಲಿಗಳು ಆದಾಗ ಗೊತ್ತಾಯ್ತಾನೆ ಸೊಳ್ಳೆ ಮಕ್ಕಳಿಗೆ. ಮಾವನ ಮಗಳೇ ಮಾವನ ಮಗಳು ಸೋದರ ಮಾವ ಆಗ್ಬೇಕು ನಾನು. ಇವಾಗ ಒಂದು 4 ವರ್ಷ ಆಯ್ತು ಸರ್ ಮದುವೆ ಆಗಿ 4 ವರ್ಷ ಆಯ್ತು. ಸುಮಾರು 7 ತಿಂಗಳಿಗೆ ಜಗಳ ತೆಗೆದ್ರು ವರದಕ್ಷಿಣೆ ತಿಳ್ಕೊಳ್ಳ ಅಂತ. ಅಂದ್ರೆ ಟಾರ್ಚರ್ ಮಾಡಿದ್ದಾರೆ ಅವ್ರಿಗೆ ಇಷ್ಟ ಇದ್ದವರು ತಂದೆ ತಾಯಿ ಏನ್ ಮಾಡಿ ಬಲವಂತ ಮಾಡಿ ಅವಳಿಗೆ ಮದುವೆ ಮಾಡಿದ್ದು. 7 ತಿಂಗಳಿಗೆ ಕರೆಕ್ಟಾಗಿ ಜಗಳ ತೆಗೆದು ಮನೆ ಕಳ್ಸಿದ್ರು ಸರ್. ಅವಳು ಆಚರಣೆಗೆ ಅಂತ ಬಂದವಳು 2 ತಿಂಗಳು 3 ತಿಂಗಳು ಮನೇಲೇ ಇದ್ಲು. ಕರ್ಕೊಂಡು ಹೋಗಿಲ್ಲ ಅವಳನ್ನ, ಇವ್ರು ಯಾರು ಬರಲಿಲ್ಲ ಕರ್ಕೊಂಡೋಗಿ. ಅವಳ ಮೇಲೆ ಅಫೆನ್ಸ್ ಇದೆ ಹೆಂಗೆ ಅಂದ್ಬಿಟ್ಟು ಜಗಳ ಮಾಡಿ ಅವಳ ಮೇಲೆ ಗೂಬೆ ಕೂರಿಸಿ, ಯಾಕಂದ್ರೆ ಇವ್ರನ್ನ ಬಿಡ್ಬೇಕಲ್ಲ ಆಚೆ ಕಡೆಗೆ, ಇವನ್ನ ಬಿಟ್ಬಿಟ್ಟು ಬೇರೆ ಇನ್ನೊಂದು ಮದುವೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು ಅವಾಗಲಿಂದ. ಆಮೇಲೆ ಮತ್ತೆ ನಾವೇನ್ ಮಾಡಿದ್ವಿ, 2 ತಿಂಗಳಾದ್ಮೇಲೆ ನಾವೇ ಎಣ್ಣೆ ತಿಂದಿವಲ್ಲ ನಾವು, ಮತ್ತೆ ಏನ್ ಮಾಡಿ ಸಿಂಧಿಘಟ್ಟ ಕೊಂಡ್ಕೊಂಡೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಅಲ್ಲಿಗೆ ಮತ್ತೆ ಭರತ್ ಮತ್ತೆ ಅವ್ರ ತಂದೆ ಬಂದು ಅಲ್ಲಿ ಮಾತಾಡ್ಬಿಟ್ಟು ನಾವು ಚೆನ್ನಾಗಿ ನೋಡ್ಕೋತೀವಿ ಅಂತ ಕರ್ಕೊ ಬಂದಿರ್ತಾರೆ. ಕರ್ಕೊ ಬಂದು ಸುಮಾರು ಇನ್ನೇನು 4 ತಿಂಗಳು ಆಯ್ತು. ಬಾಡಿಗೆ ಮನೆ ಮಾಡಿ ಬೇರೆ ಮನೇಲಿ ಇರಿಸಿದ್ರು. ಆಮೇಲೆ ನೋಡಿದ್ರೆ ತಿರ್ಗಾ ಜಗಳ ಆಗ್ತಾ ಇತ್ತು. ಪಾಪ ಅಮ್ಮ ಫೋನ್ ಮಾಡೋಳು, ನಮಗೇನು ಗೊತ್ತಾಗ್ಲಿಲ್ಲ, ಇನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಅಂತ ನಾವು ಹೇಳಿದ್ದೆವು. ಇಲ್ಲಿ ನೋಡಿದ್ರೆ ಪ್ಲಾನ್ ಮಾಡಿ ಇವರು ಸಾಯ್ತಿರೋದಂತೂ ಖಂಡಿತ ಇವರೇನೆ. ಈ ಮನೆಯಲ್ಲ ಸರ್ ಸಾಯ್ತಿರೋದು, ಬೇರೆ ಯಾರು ಬರಕ್ ಚಾನ್ಸೇ ಇಲ್ಲ. ಅಲ್ಲಿ ಸೀಟಿನ ಮನೆ ಸರ್, ಅದು ಸೀಟಿನ ಮನೇಲಿ ಬೀಗನೇ ಹೊಡೆದಿಲ್ಲ. ಮನೆ ಒಳಗಡೆ ಯಾರು ನುಗ್ಗಕ್ ಸಾಧ್ಯ? ಬೀಗ ಹಾಕೊಂಡು ಒಳಗಡೆ ಪ್ಲಾನ್ ಮಾಡೇ ಮಾಡಿರೋದು ಇವರು. ಕಳ್ಳ ಅಂತೂ ಬಂದಿಲ್ಲ. ಇವ್ರು ಹೇಳ್ತಾ ಇರೋದು ಕಳ್ಳ ಬಂದವನೇ, ಮಂಗಲೇಶನ್ ಕಿತ್ಕೊಂಡು ಹೋಗಕ್ ಬಂದವನೇ, ಮಾಡ್ರು ಮಾಡ್ಬಿಟ್ಟು ಹೋಗೋಣ ಅಂತ ಇವ್ರು ಹೇಳ್ತಾವ್ರ ಮನೆಯಲ್ಲೆಲ್ಲಾರು ಸೇರ್ಕೊಂಡು. ಸರ್ ದೇವಸ್ಥಾನಕ್ಕೆ ಒಂದಿನ ಮುಂಚೆ ಕ್ಲೀನ್ ಮಾಡ್ಕೊಂಡು ಬೇರೆಯವರಿಗೆ ಸುಪಾರಿ ಕೊಟ್ಟು ಇವ್ರು ಹೋಗಿರೋದು ಸರ್ ಎಲ್ಲಾರ್ಗು. ಸರ್ ಇನೋವಾ ಕಾರಲ್ಲಿ 9 ಜನ ಕುತ್ಕೋಬಹುದು ಆರಾಮಾಗೆ. ಇವ್ರು 5 ಜನ 6 ಜನ ಹೋಗಿದ್ದಾರೆ ಸರ್. ಇನ್ನ 3 ಜನ ಕುತ್ಕೊಳ್ಳೋ ಜಾಗ ಇದೆ. ಈ ಅಮ್ಮಂಗೆ ಹೇಳವ್ರೆ, ನೀನ್ ಬರ್ಬೇಡ, ಜಾಗ ಇಲ್ಲ ಕಾರಲ್ಲಿ, ನೀವು ಹೋಗ್ರಿ ಮನೆ ಇರೋ ಆರಾಮಾಗೆ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ದಾರೆ ಸರ್. ಕಾರೇ ಜಾಗ ಇಲ್ಲ, 9 ಜನ ಹೋಗಕ್ಕಾಗಲ್ಲ ಕಾರಲ್ಲಿ. ಏನಕ್ಕೆ ಒಬ್ಬನೇ ಬಿಟ್ಬಿಟ್ಟು ಹೋದ್ರು? ಮನೆಯಲ್ಲ ಪ್ಲಾನ್ ಮಾಡಿ ಬೇರೆಯವ್ರಿಗೆ ಸುಪಾರಿ ಕೊಟ್ಟು ಇವರು ದೇವಸ್ಥಾನಕ್ಕೆ ಹೋಗಿರೋದು. ನಿಮ್ಗೆ ಯಾರ ಮೇಲೆ ಅನುಮಾನ ಸರ್ ಭರತ್ ಮೇನ್ ಪಾಯಿಂಟ್ ಸರ್. ಅವನೇನೋ ಬೇರೆ ಲೋಕಲ್ ಹೇಳ್ತಾ ಇರೋದು ಬೇರೆ ಅಫೆನ್ಸ್ ಇದೆ, ಯಾರನ್ನೋ ಇಟ್ಕೊಂಡಿದ್ದಾರೆ, ಅವ್ರಿಗೆ ಸುಪಾರಿ ಕೊಟ್ಟು ಮಾಡ್ತಿರ್ಬೋದು ಅಂತ ನಮ್ಗೆ ಅನುಮಾನ ಇದೆ ಸರ್. 100% ಇವ್ರ ಮನೆಯವ್ರು ಪ್ಲಾನ್ ಮಾಡಿ ಇವರೇ ಸರ್ ಮಾಡಿರೋದು. ಭರತ್ ಮತ್ತೆ ಅವ್ರ ತಂದೆ ಮತ್ತೆ ಅವ್ರ ತಾಯಿ ಮತ್ತೆ ನಾದಿದ್ರು ಇಬ್ರು ಇದ್ದಾರೆ ಸರ್. ಮನೆಯವರೆಲ್ಲ ಸರ್ ಮನೆಗೆ ಇಷ್ಟನೇ ಇಲ್ಲ ಸರ್. ಮದುವೆ ಬಲವಂತ ಮಾಡಿ ಮದುವೆ ಮಾಡಿರೋದು, ಇಷ್ಟನೇ ಇಲ್ಲ. ಅವಾಗಿನ ಜಗಳ ಮಾಡ್ಕೊಂಡೇ ಬಂದಿರೋದು. ನಾವು ಸೋರ್ಸ್ಕೊಂಡು ಹೋಗಿ ಎಣ್ಣೆತ್ತಿದ್ದೀವಿ, ನಾವು ಸೋರ್ಸ್ಕೊಳ್ಳೇಬೇಕಲ್ಲ, ಏನ್ ಮಾಡೋಣ ಸರ್? ಏನಿಲ್ಲ ಸರ್, ಈ ಮನೆಯವ್ರಿಗೆ ಇವ್ರು ಮಾತ್ರ ಯಾರನ್ನೂ ಬಿಡಕ್ ಹೋಗ್ಬಾರ್ದು ಸರ್. ಖಂಡಿತ ನೋಡಿ, ಚಿಕ್ಕಬಳ್ಳಾಪುರದಲ್ಲಿ ನಾವು ಸ್ಟೇಷನ್ ಮುಂದೆ ನಿಂತಿದೀವಿ ಇವತ್ತಿನ ದಿವಸ. ಇಲ್ಲಿ ಏನಾಗ್ತಾ ಇದೆ, ಲೋಕಲ್ ಏನೇನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಸರ್. ಯಾವ MLA ಫೋನ್ ಮಾಡ್ತಾರೋ, ಯಾರಿಗೆ ರೆಕಮೆಂಡೇಶನ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ನಾವು ಬಡವರು, ದಯವಿಟ್ಟು ನಮ್ಗೆ ನ್ಯಾಯ ಮಾಡಿಕೊಡಿ. ಎಲ್ಲರೂ ಮಾಡಿದ ಟ್ರೀಟ್ಮೆಂಟ್ ಮಾಡಿದ್ದಾರೆ ಸರ್. ದಯಮಾಡಿ ನಮ್ಗೆ ನ್ಯಾಯವಾಗಿ ಶಿಕ್ಷೆ ಕೊಡಿ. ಹಿಂದಾಗಿ ಅಂತ ಸರ್ 4 ವರ್ಷ 4 ತುಂಬಿ 5 ಬೀಳುತ್ತೆ ಇವಾಗ ಮದುವೆ ಆಗಿ. ಅದು ಏನಕ್ಕಾಯ್ತು ಏನಾಯ್ತು ನಮಗೆ ಗೊತ್ತಿಲ್ಲ ಸರ್. ರಾತ್ರಿ ನಾವು ಇರಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ವಿ ನಾವು. 4 ದಿನ ಮುಂಚೆನೇ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಇವತ್ತು ದೇವಸ್ಥಾನ ಓಪನ್ ಅಂತಂದ್ಬಿಟ್ಟು ಕೇರಳದಲ್ಲಿ. ಅದೇನು 15 ದಿನ ಅಷ್ಟೇ ತೆಗೆಯೋದು ಅಂತಂದ್ಬಿಟ್ಟು ಆ ಹುಡ್ಗಿನ ಕರೆದ್ರೆ ನಾನು ಬರಲ್ಲ ಅಂದೆ. ಅದಕ್ಕೆ ನಾವು ವರ್ಕ್ ಇದೆ ಬರಲ್ಲ ಅಂದಿದ್ದಕ್ಕೆ ನಾವೇ ಹೋಗ್ತೀವಿ. ನಮಗೆ ಫೋನ್ ಬಂದಿದ್ದು ಈ ಥರ ಆಗಿತ್ತು. ಅಂದರೆ ಆ ಹುಡುಗಿ ಇದಾಗಿದೆ ಅಂತ ನಮಗೆ ಹೇಳಲಿಲ್ಲ. ಏನೋ ಈ ಥರ ಕಳ್ತನ ಆಗಿದೆ ಅಂತಂತ ಹೇಳ್ತೀವಿ. ನಮ್ಗೆ ಇಲ್ಲಿ ಬರೋವರೆಗೂ ಏನು ಗೊತ್ತಿಲ್ಲ. ಇಲ್ಲಿ ಬಂದಮೇಲೆ ಗೊತ್ತಾಗಿದೆ ಸರ್. ಟೈಮ್ ನನಗೆ ಗೊತ್ತಿಲ್ಲ, ಒಂದು 4:15 5 ಗಂಟೆ ಆಗಿರುತ್ತೆ ಸರ್ ನಾವು ಬರೋಷ್ಟು. ನಾವು ಹತ್ತತ್ರ 300 ಕಿಲೋಮೀಟ್ರ್ ಹೊಟ್ಟೋಗಿದ್ವಿ ಸರ್. ಅಲ್ಲಿಂದ ವಾಪಸ್ ಕೇಳ್ಕೊಂಡು. ಏನಿಲ್ಲ ಸರ್, ಚೆನ್ನಾಗೇ ಇದ್ರು, ಆರಾಮಾಗೇ ಇದ್ರು. ಅವ್ರ ಗಂಡ ಹೆಂಡತಿ ಇಲ್ಲಿದ್ರೆ ನಮಗೆ ಗೊತ್ತಾಗ್ತಾ ಇತ್ತು, ಅವ್ರು ಇದ್ದಿದ್ದು ಅಲ್ಲಿರ್ತಾರೆ, ಬೇರೆ ಇತ್ತು. ಮಕ್ಕಳಿಲ್ಲ, ಚೆನ್ನಾಗಿದ್ರು ಸರ್. ಅಂದ್ರೆ ಆ ಹುಡುಗಿ ಇಲ್ಲೇನು ಇರ್ತಿರ್ಲಿಲ್ವಲ್ಲ,
3 ವರ್ಷ ಆಯ್ತು ನಾವು ಮನೇಲಿ ಇದ್ದು ಮಕ್ಕಳು. ಅಲ್ಲಿ ಬೇರೆ ಇರೋರು, ಯಾವಾಗೋ ಒಂದು ತಿಂಗಳಿಗೋ 15 ದಿನಕ್ಕೋ ಬರೋಳು ಹೋಗೋಳು ಅಷ್ಟೇ ಸರ್. ಅಷ್ಟು ಬಿಟ್ಟರೆ ಇನ್ನೇನು. ನಾನು ಯಾವಾಗನ ಏನಾದ್ರು ಮಾಡಿದ್ರೆ ಬಾಕ್ಸ್ ಹಾಕಿ ಕಳಿಸ್ತಾ ಇದ್ದೆ. ನನ್ನ ಮಗ ಡೈಲಿ ಬರ್ತಾ ಇದ್ದ ಹೋಗ್ತಾ ಇದ್ದ. ಅವ್ರ ಮನೆ ಕಡೆಯಿಂದ ಏನಾದ್ರು ಸರ್ ಅವ್ರ ಮನೆ ಕಡೆದು ನನಗೆ ಗೊತ್ತಿಲ್ಲ. ಬೇರೆ ಯಾರ ಮೇಲೆ ಅನುಮಾನ ಇದೆ ಕೈ? ನಿಮ್ಮ ಹೆಸರು? ವಿಜಯಲಕ್ಷ್ಮಿ ನೀವು ಇರೋದು ಅನ್ಸುತ್ತೆ. ಅದು ಯಾವ್ದು ಹೆಸರು? ಪುಷ್ಪಮಾಲ. ಮುಂದೇನು ಕರ್ತೀರ ರಸ್ತೆ ಮುಂದೆನ ರಸ್ತೆ ಮುಂದೇನು ಕರ್ತೀರಿ? ಅವಾಗ ವಿಡಿಯೋ ಮಾಡ್ರಿ, ಕರ್ತೀರಿ ಅವ್ರು ರಸ್ತೆ ಮುಂದೆನ ವಿಡಿಯೋ ಮಾಡ್ರಿ. ಯಾ ಹೆಣ್ಮಕ್ಳು ಇಂತ ನೋವು ಬೇಡ, ಯಾ ಹೆಣ್ಮಕ್ಳು ಇಂತ ಕರ್ಮ ಬೇಡ, ಯಾ ಹೆಣ್ಮಕ್ಳು ಇಂತ ಕರ್ಮ ಬೇಡ ದೇವ್ರೆ. ನಾ ಬೆಂಗಳೂರವ್ರೆ, ಅವ್ರ ಅಣ್ಣ ತಮ್ಮದಿರ ಅಮ್ಮನ ಅಣ್ಣ ತಮ್ಮಂದಿರೇ. ನಾನು ಇದ್ದಿ ಅಲ್ಲವ್ರೆ ನಮ್ಮ ತಾಯಿ ಮನೆ ಹತ್ರ ನಾನು ಇದ್ದೀನಿ ಮಾಡಿ ಅಂತ ಅಂದ್ರು. ಮದ್ವೆನ ಏನೋ ಒಳ್ಳೆಯವರು ಅಂದ್ರೆಲ್ಲ ಮಾಡಿದೆ. ಮಾಡಿ 3 ತಿಂಗಳಿಗೆ ಕಷ್ಟಪಟ್ಟರು. ಕೊಟ್ಮೇಲೆ ಆಷಾಢಕ್ಕೆ ಕಳ್ಸಿದ್ರು. ಅಲ್ಲಿ ಆಷಾಢಕ್ಕೆ ಕಳಿಸ್ಬಿಟ್ಟು ಕರ್ಕೊಂಡೇ ಹೋಗಿಲ್ಲ. ಆಮೇಲೆ 9 ತಿಂಗಳು ನಾವೇ ಕಂಪ್ಲೇಂಟ್ ಕೊಟ್ಟು ಔಷಧಿ ಕೊಡ್ಬಿಟ್ಲು. ಅವ್ರು ಮದುವೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನನ್ನ ಮಗಳು ಡೈವರ್ಸ್ ಆಗ್ತೇನೆ ನೀನು. ಆಮೇಲೆ ಮದುವೆ ಮಾಡುವಾಗ ಈ ವಿಷಯ ಗೊತ್ತಾಗಿ ಮಾತಾಡ್ಬೋದು ಕುಡಿದ್ರು. ಕುಡಿದ್ಮೇಲೆ ಇವಳನ್ನ ಹಾಸ್ಪಿಟ್ಲಿಗೆ ಸೇರಿದಾಗ ಅಲ್ಲಿ ಕಂಪ್ಲೇಂಟ್ ಏನು ಎತ್ತಂತ ಕೇಳಿದಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾಯ್ತು. ಏನಾದ್ರು ಕಂಪ್ಲೇಂಟ್ ಆಯ್ತು. ಎಲ್ಲ ಚಾಲು ಮಾಡಿ ಮಾತಾಡಿ ಕಳ್ಸಿದ್ರು. ಕಳ್ಸ್ಬಿಟ್ಟು ಚೆನ್ನಾಗಿದ್ಮೇಲೆ ಮುಂದೆ ಮಾಡ್ಸಿದ್ದಾನೆ ಇಲ್ಲ. ಅವ್ರ ಅತ್ತೆ ಮುಂದೆ ಒಟ್ನಲ್ಲಿ ಪ್ಲಾನ್ ಮಾಡ್ತಾಳೆ. 2 ವರ್ಷದಿಂದ ಪ್ಲಾನ್ ಮಾಡವಳೆ ಹೆಂಗ್ ಸಾಯ್ಬೇಕು ಅಂತ. ಇವತ್ತು ಸಾಯ್ತು. ಯಾವ ರೀತಿ ಜಗಳ ಏನಾದ್ರು ಆಗಿತ್ತು? ಎಲ್ಲ ಹೊಡೆದಿದ್ರು ಸತ್ತಂತಲ್ಲ, ಭಿಕ್ಷೆ ಬರಂಗ್ ಹೊಡೆದಿದ್ರು, ಭಿಕ್ಷೆ ಹೊಯ್ಕೊಳಂಗ್ ಹೊಡೆದಿದ್ರು ನನ್ನ ಮಗಳಿಗೆ. ಹೊಡೆದಿದ್ರು ನಾವ್ ಅವಾಗೂ ಏನು ಮಾತಾಡಿಲ್ಲ ಬಿಡು, ದೊಡ್ಡೋಳಲ್ವಾ. ಅವನ ಹೆಣ್ಮಕ್ಳಿಂದ ಟಾರ್ಚರ್. ಏನೋ ಒಂದ್ ಹೆಣ್ಣು ಅಲ್ವಾ, ಹೆಣ್ಮಗಳು ನಿಮ್ಮ ಅಕ್ಕ ಅನ್ಕೊಳಮ್ಮ ಅಂತ ನಾವು ಸುಮ್ಮನೆ ಆಗಬೇಕು. ಇಷ್ಟು ಟಾರ್ಚರ್ ಕೊಡು. ಆದ್ರೆ ಇವಾಗ ಏನಾಗಿದೆ? ಯಾರು ಏನ್ ಮೇಲೆ ಅನುಮಾನ ಏನು? ನನ್ಗೆ ಅವ್ರ ಮೇಲೆ ಅನುಮಾನ. ಯಾರು? ಮನೆಯವ್ರ ಮೇಲೆ. ಅತ್ತೆ ಮಗ ನಾದ್ನಿದಿರು ಅದ್ರ ಮೇಲೆ ಅನುಮಾನ ಇದೆ. ನಿನ್ನೆ 3 ಗಂಟೆಲಿ ನನ್ನ ಮಗಳು ಮಾಡಿದ್ಲು. ಬೆಳಗ್ಗೆನು ಮಾಡಿದ್ಲು, ಮಧ್ಯಾಹ್ನನೂ ಮಾಡಿದ್ಲು. ನೀನ್ ದೇವಸ್ಥಾನಕ್ಕೆ ಹೋಯ್ತವ್ರಂತಮ್ಮ, ನಾನು ಹೋಯ್ತೀನಿ ಅಂತ. ಆಯ್ತು ಹೋಗಮ್ಮ, ನೀನ್ ಸ್ವಲ್ಪ ಹೊತ್ತಿಗೆ ನೀನ್ ಬೇಡ ಮನೇಲೇ ಇರು, ದೀಪ ಹಚ್ಕೊಂಡು ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಬಂದ್ರು ಅಂತ ಅವ್ರ ಅತ್ತೆ. ಅದಾದ್ಮೇಲೆ ಈಗ ಮನೇಲಿ ಇದ್ಮೇಲೆ ಅವ್ರ ಅತ್ತೆ ಮನೇಲಿದ್ರು. ನಾದ್ನಿ ಮನೇಲಿ ಯಾಕಿದ್ಲು? ನಾದ್ನಿ ಮನೇಲಿ ಯಾಕೆ ಮಾಡ್ಕೊಂಡಿದ್ರು? ಅವಳ ನಾದ್ನಿ ಇವಳು ಯಾವ್ದೋ ಅಜ್ಜಿ ಅವ್ರ ಅತ್ತೆ ಅವ್ರ ಅಮ್ಮ. ಅವ್ರಿಗೇನು ಆಗಿಲ್ಲ ನಮ್ಮ. ನನ್ಗೆ ಇವಾಗ ಇನ್ನೊಂದು ನೀವು ವಿಡಿಯೋ ಮಾಡ್ತಾ ಇದ್ರಲ್ಲ, ಆ ಹುಡುಗಿ ಅವ್ರ ನಾದ್ನಿ ಎಲ್ಲವಳೆ ಅಂತ ನನ್ ಖಂಡಿತವಾಗೂ ನಾನು ತೋರಿಸಿ. ನಾನು ಅವಳನ್ನ ಕೇಳ್ತೀನಿ ಏನಾಯ್ತು. ನಾವೇನು ಮಾಡಲ್ಲ, ಅವಳನ್ನ ಕೇಳ್ಕೊತೀನಿ ಏನಾಯ್ತಮ್ಮ ಅಂತ ಕೇಳ್ಕೊತೀನಿ. ಅವಳನ್ನ ತೋರಿಸಿ ಪ್ಲೀಸ್, ಎಲ್ಲಿದ್ದಾಳೆ ಹುಡುಕಿ ಅವಳನ್ನ ಕೇಳ್ಕೊತೀನಿ. ಯಾಕಂದ್ರೆ ನನ್ನ ಮಗಳು ಇಲ್ಲ ಕೇಳಕ್ಕೆ. ನನ್ನ ಮಗಳು ಮಾತಾಡಲ್ಲ ಹೇಳಿ. ಪ್ಲಾನ್ ಮಾಡಿದ ಪಕ್ಕಾ ಪ್ಲಾನ್ ಸರ್. ಎಷ್ಟು ವರ್ಷದಿಂದ ಜಗಳ ಐತಮ್ಮ? ಮದುವೆ ಆದಂಗಿಂದಾನೆ ಜಗಳ. ಮದುವೆ 3 ತಿಂಗಳಿಂದಾನೆ ಜಗಳ. ಮದುವೆಗೆ ಎಷ್ಟು ತಿಂಗಳು ಆಯ್ತು? 4 ವರ್ಷ ಆಯ್ತು. ಆದ್ರೂ ಕಷ್ಟ ಆಗ್ಲಿ ಸಿಕ್ಕಾಗ್ಲಿ ಬಾಳ್ತೀನಮ್ಮ, ಕಷ್ಟ ಆಗ್ಲಿ ಸಿಕ್ಕಾಗ್ಲಿ ಬಾಳ್ತೀನಮ್ಮ ಅಂದ್ಲು ನನ್ನ ಮಗ. ಅನ್ಕೊಟ್ಟು ಹೋದ್ರು. ನಿಮ್ ಕಣ್ಣಿನ ಮೇಲೆ ಏನಾದ್ರು ನಿಮ್ಮ ಅಲ್ಲಿ ಮೇಲೆ ಏನಾದ್ರು ಅನುಮಾನ ಇತ್ತು ಮೊದಲು? ಇತ್ತು. ಅವ್ರ ಅಕ್ಕನ ಅವ್ರ ಅಮ್ಮನ ಮಾತು ಕೇಳಿ ನನ್ನ ಮಗಳು 9 ತಿಂಗಳು ಬಿಟ್ಬಿಟ್ಟಿದ್ದ. ಅವಾಗ ಅನುಮಾನ ಇತ್ತು ನಾನು. ಸೇವ್ ಮಾಡ್ಕೊಂಡ್ಬಂದ ನಾವ ಕೇಳಿದ್ವಿ ಎಲ್ಲ ಕರ್ಕೊಂಡು ಸರ್ ನನ್ನ ಮಗಳು ಬಾಳ್ತೀನಿ ನನ್ನ ಕಳ್ಸಿ ನಾನು ಬಾಳ್ತೀನಿ. ನನ್ನ ಮಗಳ ಜೀವ ಕೊಟ್ಬಿಡಿ, ನಾನು ಯಾರಿಗೇನು ಅನ್ನಲ್ಲ. ನನ್ನ ಮಗಳ ಜೀವ ಕೊಟ್ಬಿಡಿ, ಯಾರಿಗೇನು ಅನ್ನಲ್ಲ. ನನ್ನ ಮಗಳ ಜೀವ ಕೊಟ್ಬಿಡಿ, ನಾನು ಕರ್ಕೊಂಡು ಹೋಗ್ತೀನಿ. ನನ್ನ ಮಗಳ ಜೀವ ಕೊಡಿ ಸಾಕು. ನನ್ನ ಮಗಳ ಜೀವ ಕೊಡಿ. ನಾನು ನನ್ನ ಮಗಳೇ ನಿನ್ನ ಹೆಂಡತಿ ಕುರಾನ್ ನನ್ನ ಮಗಳೇ. ಹೆಂಡತಿ ನಾವು ಬುದ್ಧಿ ಕಲ್ಸಿರೋದು, ಹೆಂಡತಿ ನಮ್ಮಲ್ಲಿ ಇಟ್ಕೊಂಡಿರೋದು. ದೇವ್ರ ಬಂದ ನಿಂತ ನಾಟಕ ಮಾಡ್ಬಿಡಿ ನಿನ್ಗೆ ಎಷ್ಟಿನ ಕಾಟ್ರಲ್ಲಿ ಗೊತ್ತಾ ಇಲ್ವಲ್ಲ ನಿನ್ಗೆ? ನನ್ನ ಮಗಳು ಕೊಟ್ಟರೆ ಸರಿ, ನನ್ನ ಮಗಳ ಪ್ರಾಣ ಬೇಕು. ನನ್ನ ಮಗಳ ಪ್ರಾಣ ಬೇಕು ಅಷ್ಟೇ. ಇಲ್ಲ ನಿನ್ನ ಪ್ರಾಣನೇ ತೆಗಿತೀನಿ ನಾನು. ನಿನ್ನ ಪ್ರಾಣ
ನನ್ನ ಮಗಳ ಪ್ರಾಣ ತೆಗೆದ್ಬಿಟ್ರಲ್ಲ, ಕಾಯ್ದೆ ನನ್ನ ಮಕ್ಕಳು, ನನ್ನ